ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋಚ್ ಹರ್ಷ. ಆ, ಇವತ್ತು ಒಂದು ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅರೌಂಡ್ 13.1 ಬಿಲಿಯನ್ ಇಯರ್ಸ್ ಎಗೋ ಬಿಗ್ ಬ್ಯಾಂಗ್ ಆಯಿತು ಅಂತ ಹೇಳ್ತಾರೆ. ದಟ್ಸ್ ದ ಸೈಂಟಿಫಿಕ್ ಸ್ಟೇಟ್ಮೆಂಟ್. ಸೊ ಬಿಗ್ ಬ್ಯಾಂಗ್ ಆದಾಗ ದಿಸ್ ಯೂನಿವರ್ಸ್ ವಾಸ್ ಫೌಂಡ್ ಅಂತ ಹೇಳ್ತಾರೆ. ಕರೆಕ್ಟಾ? ಈ ಪ್ರಪಂಚ ಅಥವಾ ಈ ಬ್ರಹ್ಮಾಂಡ ಸೃಷ್ಟಿ ಆಯಿತು. ಸೊ ನಾವು ಆಸ್ ಎ ಹ್ಯೂಮನ್ ಬೀಯಿಂಗ್ ಸ್ಪೀಶೀಸ್ ಆಗಿ ಯಾವಾಗ ನಾವು ಬಂದ್ವಿ ಅಂತ ನೋಡಿದ್ರೆ ಟೈಮ್ ಲೈನಲ್ಲಿ ಅರೌಂಡ್ 300 to 200 ಮಿಲಿಯನ್ ಇಯರ್ಸ್ ಎಗೋ. ಓಕೆ, ಕೆಲವು ಸ್ಪೀಶೀಸ್ಗಳೆಲ್ಲ ಇರ್ತಾ ಇತ್ತು. ಏನಂದರೆ ಈ ಡೈನೋಸರಸ್ಸು, ರೈನೋಸರಸ್ಸು ಅಥವಾ ಡ್ರ್ಯಾಗನ್ ಫ್ಲೈಸು, ಈ ಥರದ್ದೆಲ್ಲ ವೆರಿ ವೆರಿ ಪವರ್ಫುಲ್ ಆ್ಯಂಡ್ ವೆರಿ ವೆರಿ ಬಿಗ್ ಹ್ಯೂಜ್ ಅನಿಮಲ್ಸ್. ಓಕೆ, ಸೊ ಅದೆಲ್ಲ ಎಕ್ಸ್ಟಿಂಕ್ಟ್ ಆಗಿಬಿಟ್ಟಿದೆ ಇವಾಗ. ನಾವು ಆಸ್ ಹ್ಯೂಮನ್ ಬೀಯಿಂಗ್ಸ್ ಎಕ್ಸಿಸ್ಟೆನ್ಸ್ ಬಂದಿದ್ದು ಅರೌಂಡ್ 2.6 ಮಿಲಿಯನ್ ಇಯರ್ಸ್ ಎಗೋ, ಅರೌಂಡ್ 26 ಲ್ಯಾಕ್ ಇಯರ್ಸ್ ಅನ್ಕೋಬೋದು. ಸೊ ಆಗ ಕೆಲವು ಅನಿಮಲ್ಸ್ಗಳಿತ್ತು, ಲೈಕ್ ಸೇಬರ್ ಟೂತ್ ಲಯನ್ ಇರ್ಬೋದು, ಮ್ಯಾಮತ್ಸ್ ಇರ್ಬೋದು. ಈ ಥರ ಅನಿಮಲ್ಸ್ಗಳೆಲ್ಲ ಎಕ್ಸ್ಟೆಂಟ್ ಆಗಿಬಿಟ್ಟಿದೆ. ಬಟ್ ನಾವು 26 ಲಕ್ಷದ ವರ್ಷದಿಂದ ನಮ್ಮ ಸ್ಪೀಶೀಸ್ ಸ್ಟಾರ್ಟ್ ಆದ್ರೂ ಇದುವರೆಗೂ ನಾವಿನ್ನೂ ಭೂಮಿ ಮೇಲೆ ಇದ್ದೀವಿ. ಬಟ್ ಹೌ ಯು ಆರ್ ಏಬಲ್ ಟು ಡೂ ದಿಸ್? ನೀವು ಹೆಂಗೆ ಅಂದರೆ, ಈಗ ಕರೆಂಟ್ ಇರೋ ಫುಡ್ ಚೈನ್ ನೋಡಿದಾಗ ಕೆಲವು ಇನ್ಸೆಕ್ಟ್ಸ್ ಇದೆ, ಸಣ್ಣ ಪುಟ್ಟ ಪ್ರೆಡಿಟರ್ಸ್, ಕಪ್ಪೆ, ಹಾವು ಅಥವಾ ಹದ್ದು, ಈ ಥರದ್ದೆಲ್ಲ ಇದೆ. ಹಾಗೇನೆ ಫಿಸಿಕಲಿ ವೆರಿ ವೆರಿ ಸ್ಟ್ರಾಂಗ್ ಅನಿಮಲ್ಸ್ ಲೈಕ್ ಲಯನ್, ಟೈಗರ್, ಚೀತಾ, ಕ್ರೊಕೊಡೈಲ್ ಆಗಿರ್ಬೋದು, ಅಥವಾ ಒಂದು ಬ್ಲೂ ವೇಲ್, ಹ್ಯೂಜ್ ಬ್ಲೂ ವೇಲ್ ಆಗಿರ್ಬೋದು. ಅದ್ರ ಜೊತೆ ನಾವು ಇದ್ದೀವಿ. ಓಕೆ, ಈ ಅನಿಮಲ್ಸ್ ಎಲ್ಲ ಇನ್ನು ಎಕ್ಸ್ಟೆಂಟ್ ಆಗಿಲ್ಲ. ಮೇ ಬಿ ಇಟ್ಸ್ ಜಸ್ಟ್ ಎ ಮ್ಯಾಟರ್ ಆಫ್ ಟೈಮ್ ಅನ್ಸುತ್ತೆ, ದ ವೇ ವಿ ಆರ್ ಗೋಯಿಂಗ್. ಬಟ್ ಸ್ಟಿಲ್ ಆ ಫುಡ್ ಚೈನಲ್ಲಿ ನೋಡಿದಾಗ ಇನ್ ಟರ್ಮ್ಸ್ ಆಫ್ ಸ್ಟ್ರೆಂತ್ ನೋಡಿದ್ರೆ ನಾವು ಸಮ್ವೇರ್ ಇನ್ ಬಿಟ್ವೀನ್ ಇರಬೇಕು. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ವಿ ಆರ್ ಆಲ್ರೆಡಿ ಆನ್ ಟಾಪ್ ಆಫ್ ದ ಫುಡ್ ಚೈನ್. ಯಾವುದೇ ಸ್ಪೀಶೀಸು ಭೂಮಿ ಮೇಲೆ ಮಾನವನಿಗಿಂತ ಸುಪೀರಿಯರ್ ಇಲ್ಲವೇ ಇಲ್ಲ. ಸೊ ಅದೆಲ್ಲರಿಗೂ ಗೊತ್ತಿರುತ್ತೆ. ಸೊ ವಿ ಆರ್ ಕಂಪ್ಲೀಟ್ಲಿ ರೂಲಿಂಗ್ ದ ವರ್ಲ್ಡ್. ಸೊ ಇಷ್ಟೊಂದೆಲ್ಲ ನೇಚರು ಪ್ರತಿಯೊಂದು ಅನಿಮಲ್ಗೂ ಒಂದು ಹ್ಯೂಜ್ ಪವರ್ ಕೊಟ್ಟಿರುತ್ತೆ. ಕರೆಕ್ಟ್? ಅಂದರೆ ಒಂದು ಸೂಪರ್ ಪವರ್ ಅಂತ ಹೇಳೋಣ. ಸೇ ಫಾರ್ ಎಕ್ಸಾಂಪಲ್, ನಾನು ಡೈನೋಸರಸ್ ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಡೈನೋಸರಸ್ ಅದೆಲ್ಲ ಬೃಹದಾಕಾರ, ದ ಮಾಸ್ ಓನ್ಲಿ ಸೋ ಮಚ್ ಆಫ್ ಪವರ್ ಆ್ಯಂಡ್ ಆಲ್ಸೋ ಬೈಟಿಂಗ್ ಫೋರ್ಸ್ ಇರ್ಬೋದು ಅಥವಾ ಸ್ಪೀಡ್ ಇರ್ಬೋದು. ಸೇ ಫಾರ್ ಎಕ್ಸಾಂಪಲ್ ಫ್ಯಾಲ್ಕನ್ ಅಂತ ಎಲ್ಲ ಕೆಲವು ಬರ್ಡ್ಸ್ ಇರುತ್ತೆ. ಸೊ ಇಟ್ ಗೋಸ್ 350-400 km/h. ಸೊ ಫೆರಾರಿ ಹೋದಂಗೆ ಹೋಗ್ತಾ ಇರುತ್ತೆ, ಅಷ್ಟು ಸ್ಪೀಡಾಗಿ ಹೋಗುತ್ತದು. ಅಂತ ಎಲ್ಲ ಸೂಪರ್ ಪವರ್ ಇರುವಂಥ ಅನಿಮಲ್ಸ್ ಇದೆ. ಆದ್ರೂ ಮೋಸ್ಟ್ ಆಫ್ ದೆಮ್ ಹ್ಯಾವ್ ಬಿಕಮ್ ಎಕ್ಸ್ಟೆಂಟ್. ಬಟ್ ನಾವು ಇನ್ನೂ ಸಸ್ಟೈನ್ ಆಗ್ತಾ ಇದ್ದೀವಿ. ಸಸ್ಟೈನ್ ಆಗೋದಲ್ದಲೇ ಇಡೀ ಫುಡ್ ಚೈನಲ್ಲಿ ನಾವು ಟಾಪಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ನಮಗೆ ನೇಚರ್ ಕೊಟ್ಟಿರ್ತಕ್ಕಂತಹ ಸೂಪರ್ ಪವರ್ ಏನಾಗಾದ್ರೆ, ದಟ್ ಈಸ್ ಇಮ್ಯಾಜಿನೇಷನ್. ಎಸ್, ಮನುಷ್ಯನಿಗೆ ಒಂದು ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಓಕೆ, ದ ನೇಚರ್ ಅಂತ ಹೇಳಿದ್ರೆ. ಸೊ ಸಚ್ ಎ ಪವರ್ಫುಲ್ ಟೂಲ್ ದಟ್ ವಿ ಹ್ಯಾವ್ ಇಸ್ ಇಮ್ಯಾಜಿನೇಷನ್. ಸೊ ಇಮ್ಯಾಜಿನೇಷನ್ ಅಂದರೆ ಏನು? ಬೇಸಿಕಲಿ when we think of a concept which is not there in the nature. ಈಗ ಒಂದು ಗಿಡ ನೋಡ್ತೀವಿ ಅಂದರೆ ಕಾಣಿಸುತ್ತೆ, ಒಂದು ಗುಡ್ಡ ನೋಡ್ತೀವಿ ಅಂದರೆ ನಮ್ಗೆ ಕಾಣಿಸ್ತಾ ಇದೆ. ಆ ಗುಡ್ಡ ಅಂತ ಗೊತ್ತು, ಗಿಡ ಅಂತ ಗೊತ್ತು. ಬಟ್ ಆ ಗಿಡದಿಂದ ನಾವೇನೋ ಮಾಡ್ಬೋದು ಅಂತ ಒಂದು ಥಿಂಕ್ ಮಾಡ್ತೀವಲ್ಲ, ವಿಚ್ ಇಸ್ ನಾಟ್ ಫಿಸಿಕಲಿ ದೇರ್, ಬಟ್ ವಿ ಕ್ಯಾನ್ ಜಸ್ಟ್ ಥಿಂಕ್ ಅಬೌಟ್ ಸಮ್ ಅಬ್ಸ್ಟ್ರಾಕ್ಟ್ ಥಿಂಗ್ ಆ್ಯಂಡ್ ವಿ ಕ್ಯಾನ್ ಬ್ರಿಂಗ್ ಇಟ್ ಟು ರಿಯಾಲಿಟಿ. ದಟ್ ಈಸ್ ದ ಇಮ್ಯಾಜಿನೇಷನ್ ಪವರ್ ವಿ ಹ್ಯಾವ್. ಸೊ ಈ ಟೈಮ್ ಲೈನಲ್ಲಿ ಹಿಸ್ಟಾರಿಕಲಿ ಇದನ್ನು ಏನು ಹೇಳ್ತಾರೆ ಅಂತಂದರೆ, ನಾವು ಕೂಡ ಎಕ್ಸಿಸ್ಟೆನ್ಸಿಗೆ ಬಂದಾಗ, ಅಂದರೆ ಈ ಕೇವ್ ಮ್ಯಾನ್ಸ್ ಆಗಿರ್ಬೋದು ಅಥವಾ ಕಾಡು ಮನುಷ್ಯರು ಅಂತ ಏನು ಹೇಳ್ತಾ ಇದ್ರು, ಹಾಗಿರುವಾಗ ನಮ್ಮ ಬ್ರೈನ್ ಅಷ್ಟೊಂದೇನು ಇವಾಲ್ವ್ ಆಗಿರಲಿಲ್ಲ. ಇಟ್ಸ್ ಎ ಗ್ರಾಜುವಲ್ ಎವಲ್ಯೂಷನ್ ದಟ್ ಹ್ಯಾಸ್ ಹ್ಯಾಪನ್. ಸೊ ಬೇಸಿಕಲಿ ಬ್ರೈನಲ್ಲಿ ದರ್ ಡಿಫ್ರೆಂಟ್ ಪಾರ್ಟ್ಸ್ ಲೈಕ್ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತಾರೆ, ಲಿಂಬಿಕ್ ಬ್ರೈನ್ ಅಂತ ಹೇಳ್ತಾರೆ. ದರ್ ಆರ್ ಡಿಫ್ರೆಂಟ್ ಪೋರ್ಷನ್ಸ್ ಆಫ್ ಬ್ರೈನ್ಸ್. ಮೇ ಬಿ ಇನ್ ಗೋಯಿಂಗ್ ಫಾರ್ವರ್ಡ್ ಐ ಟಾಕ್ ಅಬೌಟ್ ದಿಸ್ ಆಲ್ಸೋ. ಸೊ ರೀಸೆಂಟಾಗಿ ಡೆವಲಪ್ ಆಗಿರುವಂಥ ಫ್ರಂಟ್ ಪೋರ್ಷನ್ ವಿಚ್ ಇಸ್ ಅನಾಲಿಟಿಕಲ್ ಮೈಂಡ್. ಸೊ ಇದನ್ನ ಡೆವಲಪ್ ಆಗುವಾಗ ದೇರ್ ವಾಸ್ ಎ ಫೇಸ್ ವಿಚ್ ಈಸ್ ಕಾಲ್ಡ್ ಕಾಗ್ನಿಟಿವ್ ರೆವಲ್ಯೂಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆ ಕಾಲಘಟ್ಟದಲ್ಲಿರೋ ಜನಗಳು ದೇ ವರ್ ಏಬಲ್ ಟು ಥಿಂಕ್ ಸಮಥಿಂಗ್ ವಿಚ್ ವಾಸ್ ನಾಟ್ ದೇರ್ ಇನ್ ದ ನೇಚರ್ ಆಸ್ ಎನ್ ಐಡಿಯಾ. ಆ ಐಡಿಯಾನ ಅವರು ಶೇರ್ ಮಾಡುವಾಗ ಅದರ್ ಪೀಪಲ್ ಕುಡ್ ರಿಲೇಟ್ ಟು ದಟ್ ಐಡಿಯಾ. ಅಂದರೆ ದೇ ವರ್ ಲೈಕ್, ವಾವ್, ಈ ಥರನೂ ಮಾಡ್ಬೋದಲ್ವಾ. ದೇ ಸ್ಟಾರ್ಟೆಡ್ ಬೈಯಿಂಗ್ ದಟ್ ಐಡಿಯಾ. ಅಂಥ ಐಡಿಯಾಗಳೇನೇನಿರ್ಬೋದು? ಫಾರ್ ಎಕ್ಸಾಂಪಲ್, ಅಬ್ಸ್ಟ್ರಾಕ್ಟ್ ಐಡಿಯಾ ಅಂದರೆ ಮನಿ. ಪ್ರಪಂಚದಲ್ಲಿ ಎಲ್ಲೂ ನೇಚರ್ ನಮಗೆ ದುಡ್ಡು ಅನ್ನೋದು ಕೊಟ್ಟೇ ಇಲ್ಲ, ಅದು ಮನುಷ್ಯ ಕ್ರಿಯೇಟ್ ಮಾಡಿರೋಂಥ ಒಂದು ಐಡಿಯಾ. ಅದೇ ಥರ ಒಂದು ಜಸ್ಟಿಸ್,
ಸಿ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ವಾಟ್ ಈಸ್ ದ ಮಾರಲ್ ಗ್ರೌಂಡ್, ಈ ಥರದ್ದೆಲ್ಲ ಏನು ಇಲ್ಲವೇ ಇಲ್ಲ ಬಟ್ ನೇಚರಲ್ಲಿ. ಬಟ್ ವಿ ಆರ್ ಸೆಲ್ಫ್ ಕ್ರಿಯೇಟೆಡ್ ದಿಸ್ ಗುಡ್ ಬ್ಯಾಡ್ ಕೈಂಡ್ ಆಫ್ ಅನ್ ಐಡಿಯಾ. ಇದೇ ಥರ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಕಂಟ್ರಿಗಳಾಗಿರ್ಬೋದು, ಸ್ಟೇಟ್ಸ್ ಆಗಿರ್ಬೋದು, ಬಾರ್ಡರ್ಸ್ ಎಲ್ಲಿದೆ, ನೇಚರಲ್ಲಿ ಎಲ್ಲಿದೆ ಬಾರ್ಡರ್? ಇಟ್ ಈಸ್ ಅವರ್ ಮ್ಯಾನ್ ಮೇಡ್ ಥಿಂಗ್, ರೈಟ್? ಸೊ ದೀಸ್ ಆರ್ ಆಲ್ ಕಾಲ್ಡ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ವಿಚ್ ಆರ್ ಇಮ್ಯಾಜಿನೇಷನ್ಸ್. ಆಸ್ ಅನ್ ಇಮ್ಯಾಜಿನೇಷನ್ ನಾವು ಒಂದೇ ಕಾಮನ್ ಐಡಿಯಾನ ಯಾವಾಗ ಅಗ್ರಿ ಮಾಡ್ತೀವಲ್ಲ, ಒಬ್ಬ ಇಂಡಿವಿಜುವಲ್ ಅಥವಾ ಒಂದು ಚಿಕ್ಕ ಗ್ರೂಪು, ಇಟ್ ಬಿಕಮ್ಸ್ ಎ ಹ್ಯೂಜ್ ಗ್ರೂಪ್ ಆ್ಯಂಡ್ ವಿ ಕಮ್ ಟುಗೆದರ್ ಆಸ್ ಅ ಹ್ಯೂಜ್ ಗ್ರೂಪ್. ನಿಮಗೆ ಗೊತ್ತಿರೋಂಗೆ ವೆನ್ ಪೀಪಲ್ ಕಮ್ ಟುಗೆದರ್ ಆಸ್ ಅ ಗ್ರೂಪ್ ವಿ ಹ್ಯಾವ್ ವೆರಿ ಬಿಗ್ ಲೆವರೇಜ್ ಆನ್ ಎನಿ ಅದರ್ ಸ್ಪೀಶೀಸ್. ಆದ್ದರಿಂದನೇ ಆ ಕಾರಣಕ್ಕೋಸ್ಕರನೇ ನಾವು ಎಂಟೈರ್ ವರ್ಲ್ಡಲ್ಲಿ ವಿ ಹ್ಯಾವ್ ಬಿಕಮ್ ದ ನಂಬರ್ 1 ಸ್ಪೀಶೀಸ್. ಓಕೆ, ಕರೆಕ್ಟ್, ಸ್ಪೀಶೀಸನ್ನು ಆದ್ವಿ. ಸೊ ದಿಸ್ ಈಸ್ ಅಬೌಟ್ ಜನರೇಷನಲ್ ಕೈಂಡ್ ಆಫ್ ಎನ್ ಎವಲ್ಯೂಷನ್. ಅಂದರೆ 26 ಲಕ್ಷ ವರ್ಷದ ಹಿಂದೆ ನಾವು ಎಕ್ಸಿಸ್ಟೆನ್ಸಿಗೆ ಬಂದು ಇವಾಗ ವಿ ಅರೈವ್ಡ್ ಅಟ್ ಎ ಪ್ಲೇಸ್ ವೇರ್ ವಿ ಆರ್ ಕಂಪ್ಲೀಟ್ಲಿ ರೂಲಿಂಗ್ ದ ಅರ್ತ್ ಆಸ್ ಎ ಸ್ಪೀಶೀಸ್. ಕರೆಕ್ಟಾ? ಸರಿ, ಇದೆಲ್ಲ ಹಿಸ್ಟ್ರಿ ಆಗೋಯ್ತು, ನಮ್ಗೇನು ಯೂಸ್ ಹಂಗಾದ್ರೆ ಅಂತ ನಾವು ಕೇಳಿದ್ರೆ, ಇದನ್ನೆಲ್ಲ ಮಾಡೋಕ್ಕೆ ಕಾರಣ ಆಗಿರೋದು ಒಂದೇ ಸೂಪರ್ ಪವರ್ ವಿಚ್ ಈಸ್ ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್ನ ಆಸ್ ಎ ಸ್ಪೀಶೀಸ್ ನಾವು ಯೂಸ್ ಮಾಡ್ಕೊಂಡು ಇಷ್ಟು ದೂರ ಬಂದ್ಬಿಟ್ಟಿದ್ದೀವಿ. ಬಟ್ ಇಂಡಿವಿಜುವಲಿ ಈ ಪವರ್ನ ನಾವು ಹೆಂಗೆ ಯೂಸ್ ಮಾಡ್ತಾ ಇದ್ದೀವಿ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ? ವಿ ಆರ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ವಾಟ್ ಈಸ್ ನಾಟ್ ವರ್ಕಿಂಗ್ ಇನ್ ಅವರ್ ಲೈಫ್. ನನ್ನ ಹತ್ರ ಏನಿಲ್ಲ, ನಮ್ಗೇನು ಕಷ್ಟ ಆಗ್ತಾ ಇದೆ, ನಮ್ಗೇನು ನೋವುಗಳಿದೆ, ನಮ್ಗೆ ಯಾರು ತೊಂದರೆ ಮಾಡ್ತಾ ಇದ್ದಾರೆ, ಬರೀ ಇದೇ ಥರ ವಿಷಯಗಳನ್ನ ನಾವು ಯೋಚನೆ ಮಾಡುವಾಗ ನಾವು ಫ್ಯೂಚರ್ನು ಇದೇ ಥರ ಥಿಂಕ್ ಮಾಡ್ತೀವಿ. ಈಗ ನಮ್ಮ ಪಾಸ್ಟಲ್ಲಿ ಏನೋ ಬ್ಯಾಡ್ ಆಗ್ತಾ ಇದೆ ಅಥವಾ ಪ್ರೆಸೆಂಟಲ್ಲಿ ಏನೋ ಬ್ಯಾಡ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದೇ ಥರ ಮುಂದೆನೋ ಆಗ್ಬೋದು ಅಥವಾ ಇದಕ್ಕಿಂತ ವರ್ಸ್ಟ್ ಆಗ್ಬೋದು ಅಂತಲೇ ನಾವು ಥಿಂಕ್ ಮಾಡುವಾಗ ನಮಗೆ ನೇಚರ್ ಕೊಟ್ಟಿರೋಂಥ ಒಂದು ಇಮ್ಯಾಜಿನೇಷನ್ ಪವರ್ನ ನಾವು ರಾಂಗ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ಇಮ್ಯಾಜಿನೇಷನ್ ಈಸ್ ವೆರಿ ವೆರಿ ಕ್ಲಿಯರ್. ನಾವು ಏನು ಯೋಚನೆ ಮಾಡ್ತೀವಿ ದಟ್ ವಿಲ್ ಬಿಕಮ್ ರಿಯಾಲಿಟಿ. ಸೊ ಅದಕ್ಕೆ ನಾವು ಸ್ಪೀಶೀಸ್ ಆಸ್ ಎ ಸ್ಪೀಶೀಸ್ ಫುಡ್ ಚೈನಲ್ಲಿ ಟಾಪಲ್ಲಿ ನಿಂತಿರೋದೇ ಅದಕ್ಕೆ ಒಂದು ದೊಡ್ಡ ಸಾಕ್ಷಿ. ಬಟ್ ಆಸ್ ಅನ್ ಇಂಡಿವಿಜುವಲ್ ವಿ ಆರ್ ಥಿಂಕಿಂಗ್ ಆಲ್ವೇಸ್ ನೆಗೆಟಿವ್ ಆ್ಯಂಡ್ ವರಿಂಗ್ ಅಬೌಟ್ ಥಿಂಗ್ಸ್ ಅಂದರೆ ಅದೇ ನಮಗೆ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ improving our quality of life. So I think this was a very important message. So just think about it. ನಿಮಗೆ ಇದು ರೆಸನೇಟ್ ಆಯಿತು ಅನ್ಸಿದ್ರೆ ಯು ಕ್ಯಾನ್ ಶೇರ್ ಟು ಅದರ್ಸ್ ಆಲ್ಸೋ. ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ ಏನಾದರೆ ದಯವಿಟ್ಟು ಲೆಟ್ ಮೀ ನೋ. ಓಕೆ, ಆ್ಯಂಡ್ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಆ್ಯಂಡ್ ಹೆಲ್ಪ್ ಇಟ್ ಗ್ರೋ ಆ್ಯಂಡ್ ರೀಚ್ ಮೆನಿ ಪೀಪಲ್. Thank you so much for your time. Until next time, take care. Bye bye.